ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು 87 ಲಕ್ಷ ರು ವೆಚ್ಚದಲ್ಲಿ ಚಿಕ್ಕಮಗಳೂರು ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಇಂದು ವಾರ್ಡ್ ನಂಬರ್ 18ರ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಚಾಮುಂಡಿ ಹಿಟ್ಟಿನ ಗಿರಣಿಯಿಂದ ಶಾಹೀನಾ ಮನೆಯವರೆಗೆ ಮತ್ತು 3 ಅಡ್ಡ ರಸ್ತೆಗಳಿಗೆ 50 ಲಕ್ಷ ರು, ವಾರ್ಡ್ ನಂಬರ್ 17ರ ಶಾಂತಿನಗರ ಆಟೋ ಸ್ಟ್ಯಾಂಡ್ನಿಂದ ಎಲ್.ಜೆ. ಬೇಕರಿಯವರೆಗಿನ ರಸ್ತೆಗೆ 9 ಲಕ್ಷ ರು, ಉಪ್ಪಳ್ಳಿ ವಾಟರ್ ಟ್ಯಾಂಕ್ ರಸ್ತೆಗೆ 19 ಲಕ್ಷ ರು ಹಾಗೂ ಉಪ್ಪಳ್ಳಿಯ ನ್ಯೂ ಕೇಕ್ ಪ್ಯಾಲೇಸ್ನಿಂದ ಯುನೈಟೆಡ್ ಶಾಲೆಯವರೆಗೆ 10 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಗುದ್ದಲಿ ಪೂಜೆ ಮಾಡಿದ ನಂತರ ಮಾತನಾಡಿದ ಅವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 31 ತಿಂಗಳಿನಿಂದ 5 ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಬದ್ಧವಾಗಿದೆ ಎಂದು ಬಹಳ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ ಎಂದರು. ಕಳೆದ 1 ವರ್ಷದಿಂದ ಈ ಭಾಗದ ನಾಗರಿಕರ ಮತ್ತು ಈ ಭಾಗದ ಚುನಾಯಿತ ಸದಸ್ಯರುಗಳ ಒತ್ತಡದ ಮೇರೆಗೆ ಈಗ ಹಲವಾರು ರಸ್ತೆಗಳ ಕಾಮಗಾರಿ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ವಾರ್ಡ್ ನಂಬರ್ 18ರಲ್ಲಿ 49 ಲಕ್ಷ ರೂಪಾಯಿ ವೆಚ್ಚದ ಮನೆ ಅಭಿವೃದ್ಧಿಪಡಿಸುವುದನ್ನ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಮಾಡಿದ್ದೇವೆ. ವಾರ್ಡ್ ನಂಬರ್ 17ರಲ್ಲಿ ಒಂದು ವಾಟರ್ ಟ್ಯಾಂಕ್ ಡಾಂಬರೀಕರಣ 19 ಲಕ್ಷ, ಈ ಆಟೋ ಸ್ಟ್ಯಾಂಡ್ನಿಂದ ಎಲ್.ಜಿ. ಬೇಕರಿವರೆಗೆ 8.5 ಲಕ್ಷ, ನ್ಯೂ ಕೇಕ್ ಪ್ಯಾಲೇಸ್ನಿಂದ ಯುನೈಟೆಡ್ ಶಾಲೆವರೆಗೂ 9 ಲಕ್ಷ. ಇಷ್ಟು ಅನುದಾನದ ಕಾಮಗಾರಿಗಳನ್ನ ಇವತ್ತು ಶಂಕುಸ್ಥಾಪನೆ ಮತ್ತೆ ಈಗಾಗಲೇ ಕಾಮಗಾರಿ ಮುಗಿದಿರ್ತಕ್ಕಂಥ ರಾಜ್ಯ ಅಲ್ಪಸಂಖ್ಯಾತರ ನಿಧಿನಲ್ಲಿ ಸುಮಾರು 30 ಲಕ್ಷ ರು ವೆಚ್ಚದಲ್ಲಿ 400 ಮೀಟರ್ ಕಾಂಕ್ರೀಟ್ ರಸ್ತೆನ ಇವತ್ತು ಆ ಕಾಮಗಾರಿಗೆ ಮುಕ್ತಾಯ ಆಗಿದೆ. ಅದನ್ನ ಸಾರ್ವಜನಿಕರಿಗೆ ಇವತ್ತು ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ಸರ್ಕಾರ, ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮುಂಚೆ 5 ಗ್ಯಾರಂಟಿಗಳನ್ನ ಬಡವರಿಗಾಗಿ, ದೀನದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ಎಲ್ಲ ವರ್ಗದ ಬಡವರಿಗೆ ಘೋಷಣೆ ಮಾಡಿದ್ವಿ. ಮೊದಲನೇದು ಏನು ಕುಟುಂಬದ ನಿರ್ವಹಣೆಗೆ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರ್ತಕ್ಕಂಥ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಕೊಡೋದ್ರ ಮುಖಾಂತರ ಗೃಹ ಲಕ್ಷ್ಮಿ ಯೋಜನೆಯನ್ನ, ಅದೇ ರೀತಿ ಪ್ರತಿ ಕುಟುಂಬ ಹಸಿವಿನಿಂದ ಬಳಲಬಾರದು ಅಂತೇಳಿ 10 ಕೆಜಿ ಅಕ್ಕಿಯನ್ನ ಮೊದಲನೇ ಘೋಷಣೆ ಮಾಡಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಟ್ಟಿದ್ದು. ಅದೇ ರೀತಿ ಪ್ರತಿ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಶಕ್ತಿ ಯೋಜನೆಯಲ್ಲಿ ಉಚಿತ ಪ್ರಯಾಣವನ್ನ ಮಾಡಲಿಕ್ಕೆ ಮಾಡಿದ್ದು. ಇನ್ನು ಪ್ರತಿ ಕುಟುಂಬದ ಯಜಮಾನರೇ ಆಗಲಿ, ಯಜಮಾನಿನೇ ಆಗಲಿ, ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಕಷ್ಟ ಅಂತೇಳಿ 200 ಯೂನಿಟ್ವರೆಗೂ ಉಚಿತ ಗೃಹ ಜ್ಯೋತಿ ಯೋಜನೆ. ಅದೇ ರೀತಿ ಡಿಗ್ರಿ ಮಾಡಿ ಕೆಲಸ ಸಿಗೋವರೆಗೂ ಯುವಕರಿಗೆ 3 ವರ್ಷ 3,000 ರೂಪಾಯಿ ಪ್ರೋತ್ಸಾಹಧನ. ಈ ರೀತಿ 5 ಗ್ಯಾರಂಟಿಗಳನ್ನ 1 ವರ್ಷಕ್ಕೆ 57,482 ಕೋಟಿ ರೂಗಳ ಈ ಒಂದು 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಾಗ ಈ ಯೋಜನೆಗಳನ್ನ ಜಾರಿಗೊಳಿಸಕ್ಕಾಗುತ್ತಾ ಅಂತ ಒಂದಷ್ಟು ಜನ ವಿರೋಧ ಪಕ್ಷದವರು ಬೊಂಬಡ ಬಾರಿಸ್ಕೊಂತಿದ್ರು, ಆಗಲ್ಲ ಅಂತ. ಆದ್ರೆ ಅಧಿಕಾರಕ್ಕೆ ಬಂದ 5 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಜಾರಿಗೊಳಿಸಿದ ಮುಖ್ಯಮಂತ್ರಿ ಯಾರಾದ್ರೂ ಈ ದೇಶದಲ್ಲಿದ್ರೆ ಅದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಇದಾದ್ಮೇಲೆ ಮತ್ತೆ ಕೂಗಾಡಕ್ ಶುರು ಮಾಡಿದ್ರು. ಇಷ್ಟು ಅನುದಾನ ಗ್ಯಾರಂಟಿ ಕೊಟ್ಟ ಮೇಲೆ ಇವ್ರಿಗೆ ಅಭಿವೃದ್ಧಿಗೆಲ್ಲಿದೆ ಹಣ ಅಂತ. ಅಭಿವೃದ್ಧಿಗೆ ಹಣವನ್ನ ಸಹ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶೇಷ ಅನುದಾನವನ್ನ ನಗರಸಭೆಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ 5 ಲಕ್ಷ, ಇಡೀ ಎಲ್ಲ ವಾರ್ಡ್ಗಳಿಗೆ 5 ಕೋಟಿ ಮತ್ತೆ 10 ಕೋಟಿ ವಿಶೇಷ ಅನುದಾನವನ್ನ ಚಿಕ್ಕಮಗಳೂರು ನಗರಸಭೆಗೆ ಕೊಟ್ಟರು. ಆ ಅನುದಾನದಲ್ಲಿ ಈಗಾಗಲೇ ಕಾಮಗಾರಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ನಡೀತಾ ಇದೆ. ನಾನು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಚಿಕ್ಕಮಗಳೂರಿನ ಶಾಸಕರು 1,000 ಗುದ್ದಲಿ ಪೂಜೆ ಮಾಡುವಲ್ಲಿ ಇದ್ದಾರೆ, ಆದ್ರೆ ಯಾವ ರಸ್ತೆನೂ 0 ಅಂತ. ಗುದ್ದಲಿ ಪೂಜೆ 1000, ರಸ್ತೆ ಅಭಿವೃದ್ಧಿ 0 ಅಂತ. ಪಾಪ ಅವ್ರು ಯಾವ್ದೋ ಒಂದು ಫೇಸ್ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಂತದ ಹುಲಿ ಸಿಂಹ ಅಂತ. ನಮಗಾದ್ರ ಅವಶ್ಯಕತೆ ಇಲ್ಲ. ನಮಗೆ ಜನರ ಪ್ರೀತಿ ಮತ್ತೆ ಜನರ ಆಶೀರ್ವಾದ ಅಂತೇಳಿ ನಾವು ಫೇಸ್ಬುಕ್ ಮಾಡ್ಕೊಂತೀವಿ. ಅವ್ರು ಹುಲಿ ಸಿಂಹ ಹಾಕೊಂಡ್ಲಿ ನಮಗ್ ಬೇಡ. ನಮಗೆ ಜನರ ಆಶೀರ್ವಾದ ಮತ್ತೆ ಪ್ರೀತಿನ ಒಂದು ಫೇಸ್ಬುಕ್ ಅಕೌಂಟ್ ನಾವು ಓಪನ್ ಮಾಡ್ಕೊಂಡಿದೀವಿ. ಅದರಲ್ಲಿ ಇಡೀ ಜನ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಯಾರ ಫೇಸ್ಬುಕ್ ಅಲ್ಲಿ ಹಾಕೊಂಡಿದಾರಲ್ಲ, ಬಹುಶಃ ಅವರು ನಾಯ್ಡು ಬೀದಿಗೆ ಹೋಗಿಲ್ಲ, ಅವ್ರದ್ದೇ ಆ ಕಚೇರಿ ಇರ್ತಕ್ಕಂತ ಏನು ಪ್ರಭು ಸ್ಟ್ರೀಟಿಗೆ ಹೋಗಿಲ್ಲ.
ಅದೇ ದಿನ ಓಡಾಡ್ತಾರೆ ಅಲ್ಲೇನೆ ಒಕ್ಕಲಿಗ ರಾಷ್ಟ್ರ ನೋಡಿಲ್ಲ ಅವರು ಅವ್ರ ಆ ರೋಡ್ಗಳು ನೋಡಿಲ್ಲ. ಅಥವಾ ಇಲ್ಲಿ ಹೆರಿಟೇಜ್ ಮುಂದ್ಗಡೆ ಇರ್ತಕ್ಕಂತ ಹುಬ್ಬಳ್ಳಿ ಡಾಂಬರ್ ರಸ್ತೆ ಅವ್ರು ನೋಡಿಲ್ಲ. ದಿನ ಮನೆ ಓಡಾಡ್ತಾರಪ್ಪ, ಅಲ್ಲೇ ಓಡಾಡೋದವ್ರು. ಎಲ್ಲಿ ಚಿಕ್ಕಮಗಳೂರು ನಗರದಿಂದ ದೀಪಾ ನರ್ಸಿಂಗ್ ಹೋಮ್ ರೋಡ್ ಅವತ್ತು ಹೆಂಗಿತ್ತು ಇವತ್ತು ಹೆಂಗಿತ್ತು ಅಂತ ಅವರೇ ನೋಡ್ತಾರೆ. ರೈಲ್ವೆ ಸ್ಟೇಷನ್ಗೆ ಹೋಗೋರು, ಇಂಡಸ್ಟ್ರಿಯಲ್ ಏರಿಯಾ ಹೋಗೋರೆಲ್ಲ ನೋಡ್ತಾರೆ ಕೋಟೆಯಲ್ಲಿ ರೋಡ್ನ. ಆ ಮೊದ್ಲು ಹೆಂಗಿತ್ತು ಈಗ ಹೆಂಗಿತ್ತು ಅಂತ. ಇವ್ ಯಾವ್ದವ್ರ ಕಣ್ಣಿಗೆ ಕಂಡಿಲ್ಲ. ಅವೆಲ್ಲ ಯಾರಿಗೆ ಕಾಣ್ತಿದ್ರು ಅಂದ್ರೆ ಜನರ ಪ್ರೀತಿ ವಿಶ್ವಾಸ ಇರ್ತಕ್ಕಂತ ಆಶೀರ್ವಾದ ಮಾಡುವ ಗ್ರೂಪ್ನರಿಗೆ ಮಾತ್ರ ಕಾಣ್ತಾ ಇದಾವ ಆ ರಸ್ತೆಗಳು. ಹೊಟ್ಟೆ ಕಿಚ್ಪಡಂತರಿಗೆ ಎಲ್ಲಿ ಕಾಣುತ್ತೆ? ಹೊಟ್ಟೆ ಕಿಚ್ಪಡೋರಿಗೆ ಯಾರಿಗೂ ಕಾಣಲ್ಲ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ, ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು, ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋ ಡಾಕ್ಟ್ರು ಈ ಪ್ರಪಂಚದಲ್ಲೇ ಯಾರು ಹುಟ್ಟಿಲ್ಲ ಅಂತ. ಹಾಗಾಗಿ ಅವ್ರು ಹೊಟ್ಟೆ ಕಿಚ್ಚಿಂದ ಮಾತಾಡ್ತಾರೆ. ಹಾಗಾಗಿ ಅವರೇ ಹೇಳ್ತಾ ಇದ್ರಪ್ಪ, ಈ ಸರ್ಕಾರಕ್ಕೆ ಫಸ್ಟ್ ನಗರದಲ್ಲಿರೋ ಕೆಲವು ಗುಂಡಿ ಮುಚ್ಚಕ್ಕಾಗುತ್ತಾ ಇವ್ರಿಗೆ ಅಂತ. ನಾವು ಯಾವತ್ತೇ ಹೇಳಿದ್ವಿ ಗುಂಡಿ ಮುಚ್ಚಲ್ಲ, ನಾವು ಏನಿದ್ರು ರಸ್ತೆ ಮಾಡ್ತೀವಿ ಅಂತ. ಗುಂಡಿನೂ ಮುಚ್ತೇವೆ, ರಸ್ತೆನೂ ಮಾಡ್ತೇವೆ. ಈಗ ಇದೇ ಹುಬ್ಬಳ್ಳಿ ರೋಡು ತುಂಬಾ ಹಾಳಾಗಿತ್ತು, ಮೇನ್ ರೋಡು. ನಾವು ಪ್ಯಾಚ್ ಹಾಕಿಲ್ವಾ? ಈಗ ಇಲ್ಲಿ ಬರೋ ರಸ್ತೆನ ಪ್ಯಾಚ್ ಹಾಕಿದೀವ ಇಲ್ವಾ? ಹಾಕಿದೀವಿ. ಆದ್ರೆ ಇದು ಶಾಶ್ವತ ಅಲ್ಲ, ಇದು ಪ್ಯಾಚ್ ತಾತ್ಕಾಲಿಕವಾಗಿ ಮಾಡಿದೀವಿ. ಇನ್ನೊಂದು 6 ತಿಂಗಳು ಟೈಮ್ ಕೊಡಿ. ಇನ್ನು 6 ತಿಂಗಳು ಟೈಮ್ ಕೊಡಿ. ಹುಬ್ಬಳ್ಳಿಯಿಂದ ಇಲ್ಲಿವರೆಗೂ ಯಾವ ರೀತಿ ರೋಡ್ ಮಾಡ್ತೀವಿ ಅಂತ 8 ತಿಂಗಳೊಳಗಡೆ ನೋಡಿ. 6 ರಿಂದ 8 ತಿಂಗಳಲ್ಲಿ ನೋಡಿ ಈ ರೋಡ್ ಯಾವ ತರ ಮಾಡ್ತೀವಿ ಅಂತ. ಆಯ್ತಾ? ಅದನ್ನ ಬಿಟ್ಬಿಟ್ಟು ಅಸೂಯೆ ಪಡ್ತಾರೆ. ನಾವು ಅದಕ್ಕೆ ಬೇಜಾರು ಮಾಡ್ಕೊಳಲ್ಲ. ನಮಗ್ ಬೇಕಾಗಿರೋದು ಜನರ ಪ್ರೀತಿ, ಜನರ ಆಶೀರ್ವಾದ. ನಮಗೆ ಸರ್ಕಾರ ಯಾವುದೇ ಇರ್ಲಿ, ಶಾಸಕರು ಯಾರೇ ಇರ್ಲಿ, ನಾನು ಅನ್ಕೊಂಡಿರೋದು ಜನಪ್ರತಿನಿಧಿಗಳು ಅಂದ್ರೆ ಮೊಹಮ್ಮದಕ್ಕ ಕೆಲಸ ಮಾಡ್ಬೇಕು, ಜನರಿಗೆ ಅಭಿವೃದ್ಧಿ ಮಾಡ್ಬೇಕು. ನಾವ್ ಯಾಕೆ ಇನ್ನೊಬ್ರ ಬಗ್ಗೆ ಮಾತಾಡಕ್ ಹೋಗೋಣ? ಇನ್ನೊಬ್ರ ಬಗ್ಗೆ ಮಾತಾಡಿ ನಮ್ಮ ಬಾಯಿನ. ಅದಕ್ಕೆ ಯಾವಾಗ್ಲೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಹೇಳ್ತಾ ಇರ್ತಾರೆ, ವಿರೋಧಿಗಳ ಯಾವಾಗ್ಲೂ ಹೇಳಿಕೆ ಕೊಡ್ತಾ ಇರ್ಬೇಕು, ವಿರೋಧಿಗಳ ಹೇಳಿಕೆ ಯಾವಾಗ್ಲೂ ಇರಬೇಕು. ಆದ್ರೆ ನಾವು ಮಾಡುವ ಕೆಲಸ, ವಿರೋಧವ ಯಾವಾಗ್ಲೂ ಹೇಳಿಕೆಗಳು ಸಾಯ್ತವೆ, ಆದ್ರೆ ನಾವು ಮಾಡುವ ಕೆಲಸ ಯಾವಾಗ್ಲೂ ಬದುಕಿರ್ತವೆ ಅಂತ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ. ಹಾಗಾಗಿ ವಿರೋಧಿಗಳ ಮಾತನ್ನ ತಲೆ ಕೆಡಿಸ್ಕೊಂಡಲೆ ನಾವು ಮಾಡುವ ಕೆಲಸಕ್ಕೆ ಹೇಗಿದ್ರು ಜೀವ ಇರ್ತದೆ ಅಂತೇಳಿ ಕೆಲಸ ಮಾಡ್ತಾ, ಇನ್ನು ಏನು 94C ಈ ಭಾಗದ ಬಡಾವಣೆಯ ಸಮಸ್ಯೆ ಇದೆ, ಬಹುಶಃ ಇಲ್ಲಿ ಇರ್ತಕ್ಕಂತ 16, 17, 18 2 ವಾರ್ಡ್ನಲ್ಲಿರೋರು 2004ಕ್ಕಿಂತ ಮುಂಚೆ ಅವ್ರಿಗೆ ಏನ್ ಹಕ್ಕುಪತ್ರ ಕೊಟ್ಟಿದ್ರು ಆ ಹಕ್ಕುಪತ್ರಗಳು ಮಾತ್ರ ನಿಜವಾದ ಹಕ್ಕುಪತ್ರಗಳು. ಅಲ್ಲಿಂದ ಈಚೆಗೆ ಕೆಲವರು ಸ್ವಾಧೀನ ಪತ್ರ ಅಂತ ಕೊಟ್ಟಿದ್ದಾರೆ. ಅದು ಇಲ್ಲೇ ಅವ್ರು ಯಾರು ಬೇಕಾದ್ರೂ ಅಧಿಕಾರಿಗಳ ಹತ್ರ ಹೋಗಿ ಆ ಸ್ವಾಧೀನ ಪತ್ರ ತೋರಿಸ್ಲಿ, ಆ ಸ್ವಾಧೀನ ಪತ್ರಕ್ಕೆ ಬಿಡಿ ಕಾಸಿನ ಬೆಲೆ ಇಲ್ಲ. ಅವ್ರಿಗೆ ಖಾತೆ ಆಗಲ್ಲ, ಈ ಖಾತೆ ಆಗಲ್ಲ, ಲೋನ್ ಕೊಡಲ್ಲ, ಏನೂ ಇಲ್ಲ. ಆದ್ರೆ ನಾನು ಗೆದ್ದ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದಷ್ಟು ಸಮಯ ತೆಗೆದುಕೊಂತ ಇದೆ. ಆ ಯಾರಿಗೆ ಅವರು ಯಾವುದೇ ಪಕ್ಷದವರಾಗ್ಲಿ, ಯಾವುದೇ ಜಾತಿಯರಾಗ್ಲಿ, ಅವರಿಗೆ ನಿಜವಾದ ಹಕ್ಕುಪತ್ರನ ಸರ್ಕಾರದಿಂದ ತಹಶೀಲ್ದಾರ್ ಸೈನ್ ಹಾಕ್ಸಿ ಕೊಡುವಂತ ಕೆಲಸವನ್ನ ಮಾಡಿ ಅವ್ರಿಗೆ ಖಾತೆ ಅಂತೂ ಖಂಡಿತ ಮಾಡಿಸ್ಕೊಡ್ತೇನೆ ನಮ್ಮ ಭರವಸೆನ ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಅದೇ ರೀತಿ 94C ನಲ್ಲಿ ನಮ್ಮ ಸಂಪತ್ತವರು ಯಾವಾಗ್ಲೂ ಅಲ್ಲೊಂದಷ್ಟು ಒತ್ತಡ ಆಗ್ತಾನೆ ಇರ್ತಾರೆ. ಆ 94C ನ ಸಂಪತ್ತು, ನಮ್ಮ ಮುನೀರ್ ಅಹಮದ್, ಕಲಂದರ್ ಎಲ್ಲರೂ ನಮ್ಮ ಗುಣವತಿ ಎಲ್ಲ ಒತ್ತಡ ಆಗ್ತಾ ಇದ್ದಾರೆ. ಆಯ್ತಾ? ಅದಕ್ಕೆ 94C ಇದನ್ನು ಈಗಾಗಲೇ ಪ್ರಯತ್ನ ಅಧಿಕಾರಿಗಳ ಜೊತೆ ಎಲ್ಲ ಮೀಟಿಂಗ್ ಎಲ್ಲ ನಡೀತಾ ಇದೆ. ಅವರಿಗೂ 94C ನಲ್ಲಿ ಹಕ್ಕುಪತ್ರ ಕೊಡಿಸುವ ಕೆಲಸವನ್ನ ಮಾಡ್ತೀವಿ. ನಮ್ಮ ಕೆಲಸನೇ ಅದು, ಮಾಡಿಸ್ಲೇಬೇಕು ಅಂತ ಹೇಳ್ತಾ, ಇಲ್ಲೇ ನಿಮ್ ಕಲ್ಲೆದುರುಗಡೆ ಗುದ್ಲಿ ಪೂಜೆ ಮಾಡೋಗಿದ್ವಿ ಒಂದು ಅಲ್ಪಸಂಖ್ಯಾತರ ಶಾಲೆಗೆ. ಕೆಲಸ ನಡೀತಾ ಇದೆಯಾ ಇಲ್ವಾ? 5 ಕೋಟಿ ರೂಪಾಯಿ ವೆಚ್ಚದ ಮಾಡಿದ್ವಿ. ಅಲ್ಪಸಂಖ್ಯಾತರ ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಆಗಲಿ, ಬಡವರ ಮನೆ ಮಕ್ಕಳಿಗೆ ಅಂತೇಳಿ ಮಾಡಿದೀವಿ. ಆ ಕೆಲಸ ನಡೀತಾ ಇದೆ. ಅಲ್ಪಸಂಖ್ಯಾತರು ಎಲ್ಲರೂ ಕೆಲವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಕೇವಲ ಒಂದು ಧರ್ಮದವರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಮೊಹಮ್ಮದಕ್ಕ. ಅಲ್ಪಸಂಖ್ಯಾತರು ಅಂದ್ರೆ ಅದರಲ್ಲಿ ಸಿಖ್ರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಏನೇಳಿ ಪಾರ್ಸಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಆದ್ರೆ ತಪ್ಪು ಅಭಿಪ್ರಾಯವನ್ನ ಹಬ್ಬಿಸ್ತಾರೆ. ಆ ನಂತರ ಇನ್ನೊಂದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಸರ್ಕಾರ ಬಂದ್ರೆ ಒಂದು ಧರ್ಮಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ, ಒಂದು ಧರ್ಮಕ್ಕೆ ಹೇಳ್ತಾರೆ ಅಂತ. ಖಂಡಿತ ಇಲ್ಲ. ಸಿದ್ದರಾಮಯ್ಯನವರು ಸಮಾಜವಾದಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಮಾಜವಾದಿ. ಅವರು ಅನುದಾನವನ್ನ ಯಾವುದೇ ಒಂದು ಧರ್ಮ, ಒಂದು ಜಾತಿಗೆ ಮೀಸಲಿರದೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಈಗ ನಾವು ಏನು ಅಲ್ಪಸಂಖ್ಯಾತರ ಕಾಲೋನಿಗೆ 5 ಕೋಟಿ ಕೊಟ್ರೆ ಇನ್ನು ಉಳಿದಿದ್ದು 10 ಕೋಟಿ ಕೊಟ್ಟಿದ್ದಾರೆ. ಎಲ್ಲರನ್ನೂ ಸಮಾನವಾಗಿ ಕಂಡಿದ್ದಾರೆ. ಅದೇ ರೀತಿ 2,60,00,000 ರೂಪಾಯಿನ ಅಲ್ಪಸಂಖ್ಯಾತರ ಪ್ರಾರ್ಥನಾ ಮಂದಿರಗಳಿಗೆ ಹಣವನ್ನ ಕೊಟ್ರೆ 10 ಕೋಟಿ ಅನುದಾನವನ್ನ ಹಿಂದೂ ದೇವಾಲಯ ಮತ್ತೆ ಹಿಂದೂ ಸಮುದಾಯ ಭವನಗಳಿಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸರ್ಕಾರ ಬಡವರ ಪರ ಜಾತ್ಯತೀತವಾಗಿ ನಡ್ಕೊಳ್ಳುವಂತ ನಮ್ಮ ಸರ್ಕಾರ ಇದು.
ನಾವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿದೆ, ಜಾತ್ಯತೀತವಾಗಿ ಎಲ್ಲ ಧರ್ಮ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರ ಪರ. ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣನವರು ಅಥವಾ 19ನೇ ಶತಮಾನದಲ್ಲಿ ಸಂವಿಧಾನ ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ಅವರು, ಇವರಿಬ್ಬರು ಸಮಾಜದ ನಿರ್ಮಾಣಕ್ಕಾಗಿ, ಬಡವರಿಗಾಗಿ, ಶೋಷಿತ ವರ್ಗಕ್ಕಾಗಿ ಹೋರಾಟ ಮಾಡಿದಂತವ್ರು. ಅಂತ ಇಬ್ಬರು ಮಹಾಪುರುಷರ ಅಂಬೇಡ್ಕರ್ ಅವರ ಮತ್ತೆ ಬಸವಣ್ಣನವರ ವಿಚಾರಧಾರೆನ ತನ್ನ ಜೀವನದಲ್ಲೂ ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಯಾವತ್ತೂ ಜಾತ್ಯತೀತವಾಗಿ ಎಲ್ಲ ಧರ್ಮದವರನ್ನು ಸಮನಾಗಿ ಕಾಣುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆ ಕೆಲಸ ಮಾಡುವ ಭಾಗ್ಯ ಒಬ್ಬ ಶಾಸಕನಾಗಿ ನನಗೆ ಸಿಕ್ಕಿರೋದೇ ನನ್ನ ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಗರಸಭೆಯ ಅಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ, ನಗರದಲ್ಲಿ ಇಷ್ಟೆಲ್ಲ ರಸ್ತೆ ಅಭಿವೃದ್ಧಿ ಆಗುತ್ತಿರಲು ಕಾರಣ ನಮ್ಮ ನೆಚ್ಚಿನ ಶಾಸಕರಾದ HD ತಮ್ಮಯ್ಯ ಅವರು. ಇದೇ ರೀತಿ ಅವರ ಸಹಕಾರ ನಮ್ಮೊಟ್ಟಿಗಿದ್ದರೆ ನಗರವನ್ನ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಇವತ್ತು ಏನು ನಮ್ಮ ನಗರದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಜನಪ್ರಿಯ ಶಾಸಕರಿಂದನೇ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ರೋಡ್ಗಳು ಈಗ ಆದಷ್ಟು ಮುಕ್ತಾಯಗೊಂಡಿದೆ. ಇವತ್ತು ಏನು 1.5 ಕೋಟಿ ಅನುದಾನ ತಗೊಂಡು ಬಂದು 3 ವಾರ್ಡ್ಗಳಿಗೆ ನಮ್ಮ ಶಾಸಕರು ಆಗ್ತಾ ಇದ್ದಾರೆ. ಅದೇ ರೀತಿ ಅವರು ಹೆಚ್ಚಿನ ಕೆಲಸವನ್ನು ಮಾಡಿ ಚಿಕ್ಕಮಗಳೂರು ಜನತೆಗೆ ಒಂದು ಕೊಡುಗೆಯನ್ನು ಕೊಡ್ಲಿ, ಇನ್ನೂ ಅಭಿವೃದ್ಧಿ ಕೆಲಸವನ್ನು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಈ ಸಮಯದಲ್ಲಿ ನಗರಸಭಾ ಉಪಾಧ್ಯಕ್ಷೆ ಲಲಿತಾ ನಾಯಕ್, ಕೆಫೆಕ್ ಅಧ್ಯಕ್ಷರಾದ BH ಹರೀಶ್, ನಗರಸಭೆಯ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ಇದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.